ಗದಗನಲ್ಲಿ ಮಾವಿನ ಹಣ್ಣಿನ ಬೆಲೆ ದಿಢೀರ್ ಕುಸಿತ, ಅನ್ನದಾತರು ಕಂಗಾಲು. ಎಷ್ಟಾಗೈತ್ರಿ? ಅದು ಯಾಕ್ರಿ ಇಷ್ಟು ಕಡಿಮೆ ಆಗ್ತದೆ ರೇಟ್? ಮಾರಾಟ ಇಲ್ಲ ಸರ್, ಹೊರಗೆ ಹೋಗ್ತಾ ಇಲ್ಲ, ಮಾಲ್ ಎಕ್ಸ್ಪೋರ್ಟ್ ಆಗ್ತಿಲ್ಲ. ಹೊರಗೆ ಹೋದ್ರೆ ಇದು 2,000 ರೂಪಾಯಿ ಮಾಡ್ತಿದ್ವಿ. ಹಾಂ, ಇಲ್ಲೇ 400-300 ರೂಪಾಯಿ ಇತ್ತು. ತಮಿಳ್ನಾಡು, ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ಬರ್ತಾವೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ಆಮೇಲೆ ನಿಮ್ದು ಹಾವೇರಿ ಹತ್ರ ಹಳ್ಳಿಯದ ಅಲ್ಲಿಂದ ಊಟ ಬರ್ತದೆ, ಹಿರಟ್ಟಿ, ಆಮೇಲೆ ಹುಲ್ಕೋಟಿ, ಎಲ್ಲ ಕಡೆ ಬಂದು ಇದು 600 ರೂಪಾಯಿ ಆಗೈತೆ ರೀ. ಇದು ಆಪೂಸ್ ರೀ. ವಾಪಸ್ ಹಣ್ಣು 600 ರೂಪಾಯಿ ಆಗೈತೆ. ಆಪೂಸ್ ಅಂದ್ರೆ ಬ್ರ್ಯಾಂಡ್ ರೀ. ನಮಸ್ತೆ ಹೇಳ್ರಿ. ಕಲ್ಮಿ ಆಪೂಸ್ ಬಿಟ್ರೆ ಎರಡ ಜೊತೆ ನಮ್ಮ ಕಡೆ ಹೆಚ್ಚಿ ಎಕ್ಸ್ಪೋರ್ಟ್ ಆಗುತ್ತೆ, ಹೋಗೋದು ಹೊರಗೆ ಹೋಗ್ತಾ ಇಲ್ಲ ಸರ್ ಮಾಲ್. ಕೊಡ್ರಿ ಹೌದು. ಇದು 300-400 ರೂಪಾಯಿ ಮಾಡಬೇಕು. 300-400 ರೂಪಾಯಿ, 100 ರೂಪಾಯಿ. ಅವರು ರಿಟೇಲ್ದವರು ಹೆಚ್ಚಿಗೆ ಮಾಡ್ತಾರೆ. ಆಯ್ತು, ನಮ್ಗೆ ರೇಟ್ ಇಲ್ಲ. ಅಂದರೆ ಹೇಗೆ ರೇಟ್ ಒಂದು ಬಾಕ್ಸ್ ಅವರು ಮಾಡೋದು 400 ರೂಪಾಯಿ ಮಾಡ್ತಾರೆ. ಹಾಂ, ನಿಮಗೆ ದೊಡ್ಡ ಆಸಂಗಡಿ ಎಲ್ಲ ಆಫೀಸ್ ಇದೆ, ಹೋಗ್ತಾ ಇಲ್ಲ ಸರ್. ಹಾಂ ಹಾಂ, ಹೊರಗಡೆ ಹೋಗ್ತಿಲ್ಲ, ಹಿಂಗಾಗಿ ಲೋಕಲ್ ಬಂದಿಲ್ಲ ಜಾಸ್ತಿ. ಎಲ್ಲ ಇಲ್ಲೇ ಬೆಳೆದಲ್ರಿ ಸರ್. ಹೊರಗೆ ಹೋಗ್ಬೇಕಲ್ಲ, ಹೊರಗಡೆ ಎಕ್ಸ್ಪೋರ್ಟ್ ಆಗಿದ್ದು ನಾವು ಹಾಕ್ತೀವಿ. ಅಲ್ಲಿ ಹೊರಗೆ 100 ರೂಪಾಯಿ ಮಾಡ್ತಿದ್ರಿ, ಇಲ್ಲಿ 10 ರೂಪಾಯಿ. ಒಂದು ಪೀಸ್ 100 ರೂಪಾಯಿ ಮಾಡ್ತಿದ್ರಿ, ಇಲ್ಲಿ 10 ರೂಪಾಯಿ. ಹಣ್ಣಿನ ರಾಜ್ ಎಂದೇ ಖ್ಯಾತಿ ಪಡೆದಿರುವ ಮಾವು. ಆದ್ರೆ ಇದೇ ಮಾವಿನ ಹಣ್ಣು ಈಗ ರೈತರ ಪಾಲಿಗೆ ಕಹಿಯಾಗಿದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದ ವಿದೇಶಕ್ಕೆ ಹೋಗ್ತಾ ಇಲ್ಲ, ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣಿನ ಬೆಲೆ ದಿಢೀರ ಕುಸಿತವಾಗಿದೆ. ಕಳೆದ ವಾರ ಭರ್ಜರಿ ಬೆಲೆ ಇದ್ದ ಮಾವಿಗೆ ದಿಢೀರ್ ಬೆಲೆ ಕುಸಿತವಾಗಿದೆ. ಅಂದಹಾಗೆ ಗದಗ ಮಾವು ಮಾರುಕಟ್ಟೆಯಲ್ಲಿ ಈ ಬಾರಿ ಮಾವಿನ ಹಣ್ಣಿನ ದರ ಭಾರೀ ಮಟ್ಟದಲ್ಲಿ ಇಳಿಕೆ ಕಂಡಿದೆ. ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಹಾವೇರಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಮಾವು ಗದಗ ಮಾರುಕಟ್ಟೆಗೆ ತಂದಿದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಲೆ ಸಿಗದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಒಂದು ಟ್ರೇ ಮಾವಿಗೆ ಕೇವಲ 600-700 ರೂಪಾಯಿ ದರ ಸಿಗುತ್ತಿದ್ದು, ಕಳೆದ ವಾರ ಇದೇ ಮಾವು 2500ರಿಂದ 3000 ರೂಪಾಯಿವರೆಗೆ ಮಾರಾಟವಾಗುತ್ತಿತ್ತು. ಏಕಾಏಕಿ ಬೆಲೆ ಕುಸಿತದಿಂದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಮಾವಿಗೆ ಬೆಲೆ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಓಪನ್ ಮಾರುಕಟ್ಟೆಯಲ್ಲಿ ಮಾವಿಗೆ ಒಳ್ಳೆಯ ಬೆಲೆ ಇದೆ, ಆದ್ರೆ ಆ ಬೆಲೆ ರೈತರಿಗೆ ಸಿಗ್ತಾ ಇಲ್ಲ ಎಂದು ಗೋಳಾಟ ನಡೆಸಿದ್ದಾರೆ. ಮಾವು ಬೆಳೆದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ. ನಮಗೆ ರೇಟ್ ಬೆಳೆ ಕಡಿಮೆ ಇದೆ ಸರ್ ಮಾವಿನಂದು, ಆದರೆ ರೇಟ್ ಸಿಗ್ತಾ ಇಲ್ಲ ಸರ್. ಇಲ್ಲಿ ವಾಸ ಸಲ 1200-1300 ರೂಪಾಯಿ ಮಾರಿದೆ ಸರ್. ಈ ಸಲ 300-400-500-600 ರೂಪಾಯಿ ಲಾಸ್ಟ್ ಆಗಿದೆ ರೀ. 20 kg ಟ್ರೈ ಸರ್ ಆಪೂಸಿಂದ. ರೇಟ್ ಸಿಗ್ತಾ ಇಲ್ಲ ಸರ್. ಮಾಲ್ ತಿಂತಾ ಇಲ್ಲ, ಮಾಲ್ ಹೊರಗೆ ಹೋಗ್ತಾ ಇಲ್ಲ ಸರ್. ಎಕ್ಸ್ಪೋರ್ಟ್ ಗೋಲ್ಡ್ ಗಿಲ್ಡ್ ಇಟ್ಟು ಸಾಲ ಮಾಡಿ ನಾವು ತೋಟ ಮಾಡಿದ್ವಿ ಸರ್. ಆದರೆ ಸಾಲ ಮಾಡಿದ್ದು ರೊಕ್ಕ ಆಗಂಗಿಲ್ಲ ಸರ್. ಈ ಸಲ ಫೈದೆ ಕಡಿಮೆ ಇದೆ ಸರ್, ನುಕ್ಸಾನಿ ಭಾಳ ಇದೆ. ತೊಗೊತಾ ಇಲ್ಲ ಸರ್ ಮಾಲ್. ಏನು ಮಾಡಿದ್ರೆ ಅನುಕೂಲ? ನಮ್ಮ ಗೌರ್ಮೆಂಟ್ಲಿಂದ ಏನಾರ ಅನುಕೂಲ ಮಾಡಿಕೊಡ್ಬೇಕು ರೀ ವ್ಯಾಪಾರದಸ್ರಿ, ರೈತರಿಗೂ ನಮಗೂ ಕೂಡ. ಇಮ್ತಿಯಾಜ್ ಗವಾರಿ, ಲಕ್ಷ್ಮೇಶ್ವರ.